ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಝೀರೋ ಟು ಹೀರೋ ಮಾತಾಡ್ತಾ ಇದ್ದೀನಿ. ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಯಾವುದಪ್ಪ ಅಂತಂದರೆ ಭಾರತ ನಮ್ಮ ಹೆಮ್ಮೆ, ಅದು ಅರ್ಧ ಆಗಿತ್ತು. ಅದರ ಮುಂದಿನ ಪಾರ್ಟ್ 6 ಕ್ಲಾಸ್ನಲ್ಲಿ ಇರುವಂತಹ ಪ್ರಮುಖ 17ನೇ ಪೇಜ್ ನಂಬರ್. ಇದನ್ನು ಪಟ್ ಜಲ್ದಿ ಮುಗಿಸಮಂತ್ರಿ. ನೋಡ್ಲತ್ತೀರಿ ನೀವು. ಇಲ್ಲಿ ನೋಡ್ರಿ, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಪ್ರಭಾವ ಸಾಗರಯಾನದಲ್ಲಿ ಪರಿಣತರು. ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳ ದೇಶಗಳ ನಡುವೆ ನಡೆಯುತ್ತಿದ್ದವು. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲರಿ, ಬಟ್ ಇವೇನು ಮೂರು ಅವಲ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಆಗಿರ್ಬೋದು ಮತ್ತು ಇದು ಆಗಿರ್ಬೋದು. ಇವು ಮೂರು ಭಾಳ ಇಂಪಾರ್ಟೆಂಟ್ ಅವ ರೀ, ಆಯಿತಾ. ಬೌದ್ಧ ಮತ ಭಾರತ ಗಡಿಯಾಚೆಗೂ ಬೌದ್ಧ ಧರ್ಮ ಇವೇನಪ್ಪ ಅಂತಂದರೆ ಒಂದು ಬೌದ್ಧ ದೇವಾಲಯ ಮತ್ತು ಹಿಂದೂ ದೇವಾಲಯಗಳ ಬಗ್ಗೆ ಅವರಿ. ಬೌದ್ಧ ಮತ ಏನದಲ್ರಿ, ಬೌದ್ಧ ಧರ್ಮ ಅದೆಲ್ಲ ಭಾರತ ಬಿಟ್ಟು ಭಾರತದ ಗಡಿಯಾಚೆನೂ ಕೂಡ ಏನು ಮಾಡ್ಯದಪ್ಪ ಅಂತಂದರೆ ವಿಸ್ತರಿಸ್ಯದ ಅಂತ ಹೇಳಿದಾರೆ. ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ ಎಲ್ಲ ಕಡೆ ಏನಪ್ಪ ಅಂತಂದರೆ ಬೌದ್ಧ ಧರ್ಮ ಏನು ಹರಡದ ಅಂತ ಹೇಳ್ಬೋದ್ರಿ. ಶ್ರೀಲಂಕಾ ಎಕ್ಸ್ಪೆಷಲಿ. ಹೌದು, ಬೌದ್ಧ ಧರ್ಮ ಭಾರತ ಬಿಟ್ಟು ಬೇರೆ ದೇಶದಲ್ಲೂ ಹರಡ್ಯದ, ರೈಟ್. ಅಂದರೆ ಪ್ರಪಂಚದ ಅಥವಾ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲದಪ್ಪ ಅಂತಂದರೆ ಅಫ್ಘಾನಿಸ್ತಾನದ ಬಾಮಿಯಾನ. ವೆರಿ ಇಂಪಾರ್ಟೆಂಟ್. ಅಫ್ಘಾನಿಸ್ತಾನದ ಬಾಮಿಯಾನ ಎಂಬಲ್ಲಿ ಇತ್ತು ಆದರೆ ಈಗ ಇಲ್ಲರಿ. ಅದು ಯುದ್ಧ ಮಾಡಿ ಮುರಿದು ಎಲ್ಲ ಸರ್ವನಾಶ ಮಾಡ್ಯಾರಿದು. ಎಲ್ಲದ ಅಂತಂದು ನೆನ್ಪಿಟ್ಕೋಬೇಕು. ಪ್ರಪಂಚದ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ ಅನ್ನೋಲ್ಲಿ ಇತ್ತು ಅನ್ನೋದು ಇದು ಆಯ್ತು. ಈಗ ಇಷ್ಟು ಮುಗೀತ್ರಿ. ಬೌದ್ಧ ಮೂರ್ತಿ ಪ್ರಪಂಚದಲ್ಲಿ ಎಲ್ಲಿತ್ತಪ್ಪ ಅಂತಂದರೆ ಅತಿ ದೊಡ್ಡದು ಬಾಮಿಯಾನ ಅನ್ನಲ್ಲಿ ಇತ್ತು. ಸೊ ನೆಕ್ಸ್ಟ್ ನೋಡಮ್ಮಿ, ಬೌದ್ಧ ಮತ್ತು ಹಿಂದೂ ಸಂಸ್ಕೃತಿ ಏಷ್ಯಾ ವಿವಿಧ ದೇಶಗಳಲ್ಲಿ ಹಬ್ಬಿದವು. ಕಾಂಬೋಡಿಯಾದ ಅಂಗೋರವ್ಯಾಟ್ ಕಾಂಬೋಡಿಯಾದ ಅಂಗೋರವ್ಯಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು. ಜಾವೋದ ಬಾರ್ಬರೋ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಅಂಗೋರವ್ಯಾಟ್ ಹಿಂದೂ ದೇವಾಲಯ ಎಲ್ಲದ ರೀ ಅಂತಂದರೆ ಕಾಂಬೋಡಿಯಾ. ಕಾಂಬೋಡಿಯಾ ಅಥವಾ ಕಾಂಬೋಡಿಯಾದಲ್ಲಿ ಅಂಗೋರವ್ಯಾಟ್ ಹಿಂದೂ ದೇವಾಲಯವಿದೆ. ಹಿಂದೂ ದೇವಾಲಯ ಇದು ಹಿಂದೂ ದೇವಾಲಯ, ರೈಟ್. ಆಮ್ಯಾಗಪ್ಪ ಅಂತಂದರೆ ಬೋರ್ಬರದ ಬೌದ್ಧ ದೇವಾಲಯ ಎಲ್ಲದಪ್ಪ ಅಂತಂದರೆ ಜಾವಾದಲ್ಲದ. ಇಷ್ಟೇ ಇಂಪಾರ್ಟೆಂಟ್. ಜಗತ್ತಿನ ದೊಡ್ಡದು ಇದು ಯಾವುದ್ರಿ, ಬಾಮಿಯಾನ ಅಫ್ಘಾನಿಸ್ತಾನ್ ಬುದ್ಧನ ಮೂರ್ತಿ. ಅಂಗೋರವ್ಯಾಟ್ ಹಿಂದೂ ದೇವಾಲಯ ಕಂಡುಬರೋದು ಕಾಂಬೋಡಿಯಾ. ಮತ್ತು ಬೋರ್ಬರದ ಇದು ಕಂಡುಬರೋದು ಬೌದ್ಧ ದೇವಾಲಯ. ಯಾವ್ಯಾವ ಹಿಂದೂ ದೇವಾಲಯ, ಯಾವ ಬೌದ್ಧ ದೇವಾಲಯ ಅನ್ನೋದು ನೆನ್ಪಿಟ್ಕೋಬೇಕ್ರಿ. ಹಿಂದೂ ದೇವಾಲಯ ಓನ್ಲಿ ಕಾಂಬೋಡಿಯಾದ ಅಂಗೋರವ್ಯಾಟ್ ದೇವಾಲಯ. ಹಿಂಗೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ ರೀ, ಆಯ್ತು ರೀ. ನೆಕ್ಸ್ಟ್ ನೋಡ್ರಿ, ಈಗ ಇದು ಆಯ್ತು ರೀ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲರಿ. ಇಲ್ಲಿ ಕ್ವಶನ್ಸ್ ಏನು ಮಾಡೋಣ, ಇದು ಮಾಡೋಣ, ರೈಟ್. ನೋಡಿರಿ, ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನ್ರಿ. ಗಣಿತಕ್ಕೆ ಬೋಧಯಾನ ಏನು ಮಾಡ್ಯಾನ್ರಿ, ಯಾರ್ಕಿಂತ ಮೊದಲು ಬೋಧಯಾನ ಇದು ಮಾಡ್ಯಾನ್ರಿ. ರೇಖಾಗಣಿತ ಪೈಥಾಗೋರಸನಕ್ಕಿಂತ ಮೊದಲೇ ಏನು ಮಾಡ್ಯಾನ್ರವ, ರೇಖಾಗಣಿತವನ್ನು ಕಂಡುಹಿಡ್ದಾನ. ಶಾಕುಂತಲ ಸಂಸ್ಕೃತಿ ಕೃತಿಯನ್ನು ಯಾರು ಮಾಡ್ತಾರೆ, ವಿಲಿಯಂ ಜೋನ್ಸ್. ಈ ಫಸ್ಟ್ ವಿಡಿಯೋ ನೋಡ್ಕೊಂಬರ್ರಿ, ಸೆಕೆಂಡ್ ವಿಡಿಯೋ ತಿಳಿತದೆ, ಆಯಿತಾ. ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಎಲ್ರಿ, ಅಂಗೋರವ್ಯಾಟ್ ಅನ್ನಲ್ಲಿ ಹಿಂದೂ ದೇವಾಲಯವಿದೆ. ಪಾಠ ಸರಿಯಾಗಿ ಓದಿದ್ರೆ ಹಿಂದಿನ ಕ್ವಶನ್ಸ್ ಇದು ಮಾಡೋದು. ಪುರಾಣಗಳಲ್ಲಿ ಭಾರತವನ್ನು ಏನಂದು ಕರಿತಿದ್ರು, ಜಂಬೂದ್ವೀಪ ಅಂತೇಳಿ ಕರಿತಿದ್ರು. ಭರತ ವರ್ಷ ಅಂತೇಳಿ ಕರಿತಿದ್ರು. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನ್ರಿ ಕೊಡುಗೆ ಏನು ಮಾಡ್ಯಾನ್ರಿ, ಪೈಥಾಗೋರಸನ ಪ್ರಮೇಯವನ್ನು ಬೋಧಯಾನ ಮಾಡ್ಯಾನ. ಇದೊಂದು ಬೋಧಯಾನ ಹಿಂದದರದು, ಹಿಂದಿನ ವಿಡಿಯೋ ನೋಡ್ಕೊಂಬರ್ರಿ. ಆರ್ಯಭಟನ ಮಹತ್ವದ ಸಾಧನೆ ಯಾವುದು, ಆರ್ಯಭಟನ ಮಹತ್ವದ ಸಾಧನೆ ಯಾವುದ್ರಿ, ಕೊಪರ್ನಿಕಸನ್ಗಿಂತ ಸೂರ್ಯನ ಸುತ್ತ ಏನು ಸುತ್ತದ್ರಿ, ಭೂಮಿ ಸುತ್ತುತ್ತದೆ ಅಂತ ಹೇಳಿದವರು ಕೊಪರ್ನಿಕಸ್ಗಿಂತ ಮೊದಲ ನಮ್ಮ ಆರ್ಯಭಟ್ಟ. ಆನ್ಸರ್ ಇದೆ. ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ, ಬೌದ್ಧ ದೇವಾಲಯ ಎಲ್ಲದ ರೀ,
ಕಾ ಇದು ಯಾವುದಿರೋದು ಅಫಘಾನಿಸ್ತಾನದ ಭೂಮಿಯಾನ ಬಳಿ ಕಂಡು ಬರ್ತದೆ. ಬೋರ್ಬರದ ಬೌದ್ಧ ದೇವಾಲಯ ಅದು ಎಲ್ಲ ಯುನೆಸ್ಕೋ ಪಟ್ಟಿಗೆ ಸೇರವ. ಭಾರತೀಯ ಸಂಸ್ಕೃತಿಯ ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ದೇಶಗಳು ಗೊತ್ತವ. ಯಾವುದಾದ್ರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಅದೇ ಅಷ್ಟೇ, ನೀವು ಇಂಪಾರ್ಟೆಂಟ್ ಅಲ್ಲ, ಬಟ್ ಹೌದಾ. ಯಾವ್ಯಾವ ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರವ್ರಿ? ಅಂಗೋರಾ ವ್ಯಾಟ್ ಹಿಂದೂ ದೇವಾಲಯ ಮತ್ತು ಬೋರ್ಬರದ ಬೌದ್ಧ ದೇವಾಲಯ ಏನಪ್ಪ ಅಂತಂದರೆ ಯುನೆಸ್ಕೋ ಪಟ್ಟಿಗೆ ಸೇರೋದು. ಇದು ಇಲ್ರಿ ಬುದ್ಧನ ಶ್ರೀಲಂಕಾ ಬಾಮಿಯಾನ ಅಲ್ರಿ. ಇಲ್ಲಿ ನೋಡ್ರಿ, ಜನಜೀವನ ಬೆಳಗಿತು. ನೃತ್ಯಗಳು, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ ಅಂತ ಹೇಳ್ತಾರೆ. ಈಗ ಇದ್ರ ಮ್ಯಾಗಿನ ಕ್ವಶನ್ಸ್ ಬಿಡ್ಸಂಬ್ರಿ. ಈಸಿ ಅವ, ಒಂದು 3-4 ಅಷ್ಟೇ ಅವ. ಬಡ 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 ಬಿಡ್ಸನ್. ಜಗತ್ಪ್ರಸಿದ್ಧ ಶ್ರೇಷ್ಠ ಏನಪ್ಪ ಅಂತಂದರೆ ಕಾಂಬೋಡಿಯಾದ ಭವ್ಯ ಹಿಂದೂ ದೇವಾಲಯ ಎಲ್ಲದ ಹೇಳ್ರಿ? ಕಾಂಬೋಡಿಯಾದ ಭವ್ಯ ಹಿಂದೂ ದೇವಾಲಯ ಎಲ್ಲದ ರೀ? ಅಂಗೋರಾ ವ್ಯಾಟ್ ಎಲ್ಲದ ರೀ? ಅಂಗೋರಾ ವ್ಯಾಟ್ ಆನ್ಸರ್ ಅಲ್ಲೇ ಅವ ರೀ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲದ ರೀ? ಅಫಘಾನಿಸ್ತಾನದ ಬಾಮಿಯಾನ. ಅಫಘಾನಿಸ್ತಾನದ ಎಲ್ಲದ ರೀ? ಬಾಮಿಯಾನ. ಅಫಘಾನಿಸ್ತಾನದ ಬಾಮಿಯಾನ ಎಂಬಲ್ಲದ. ಬೇಕಾದ್ರೆ ಒಂದು ಸರಿ ತೋರಿಸ್ತೀನಿ ನಿಮಗೆ. ಇಲ್ಲದ ನೋಡ್ರಿ, ಅಫಘಾನಿಸ್ತಾನದ ಬಾಮಿಯಾನ ಇಲ್ಲದ. ಬಾಮಿಯಾನ, ಅಫಘಾನಿಸ್ತಾನದ ಬಾಮಿಯಾನ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ, ರೈಟ್. ಜಾವಾದಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಯಾವುದು? ಯಾವುದ್ರಿ? ಬೋರ್ಬೋದರ. ಜಾವಾದಲ್ಲಿ ಜಗತ್ಪ್ರಸಿದ್ಧ ಬುದ್ಧನ ಮೂರ್ತಿ ಬೋರ್ಬೋದರ. ಆಮ್ಯಾಗ ಅಂಗೋರಾ ವ್ಯಾಟ್ ಹಿಂದೂ ದೇವಾಲಯ ಮತ್ತು ಬೋರ್ಬೋದರ ಬೌದ್ಧ ದೇವಾಲಯಗಳ ಜಾಗತಿಕ ಯಾವ ಪಟ್ಟಿಗೆ ಸೇರವರು? 2 ಬೋರ್ಬೋದರ ಮತ್ತು ಬೌದ್ಧ ದೇವಾಲಯ. ಬೌದ್ಧ ದೇವಾಲಯ. ಅಂಗೋರಾ ವ್ಯಾಟ್ ಹಿಂದೂ ದೇವಾಲಯ, ಬೋರ್ಬೋದರ ಬೌದ್ಧ ದೇವಾಲಯ. ಇವು ಯಾವ ಪಟ್ಟಿಗೆ ಸೇರವ್ರಿ? ಯುನೆಸ್ಕೋ ವಿಶ್ವ ಪಾರಂಪರ ಪಟ್ಟಿಗೆ ಸೇರೋ. ರೈಟ್. ಈಗ KE-ದವ್ರು ಹ್ಯಾಂಗೆ ಕೇಳ್ತಾರೆ ಅನ್ನೋದು ಇಲ್ಲಿ ಕ್ವಶನ್ಸ್ ಅವ. KE ಮಾದರಿಯ ಹೇಳಿಕೆ ಆಧಾರಿತ ಕಠಿಣ ಪ್ರಶ್ನೆಗಳು. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಾಂಬೋಡಿಯಾದ ಅಂಗೋರಾ ವ್ಯಾಟ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೌದ್ಧ ದೇವಾಲಯವಿದೆ. ಕಾಂಬೋಡಿಯಾದ ಅಂಗೋರಾ ವ್ಯಾಟ್ ಎಂಬಲ್ಲಿ ಇಷ್ಟೇ ಡಿಫ್ರೆಂಟ್. ಬೌದ್ಧ ದೇವಾಲಯ ಅದಾರ? ಇಲ್ಲ. ಏನದ ರೀ? ಹಿಂದೂ ದೇವಾಲಯ ಅದ. ವಿಷ್ಣುವಿಗೆ ಸಂಬಂಧಪಟ್ಟ ಹಿಂದೂ ದೇವಾಲಯ. ಅದಕ್ಕಿದು ಸ್ಟೇಟ್ಮೆಂಟ್ ಈಸ್ ರಾಂಗ್. ಜಾವಾದ ಬೋರ್ಬೋದರ ಎಂಬಲ್ಲಿ ಭವ್ಯವಾದ ಹಿಂದೂ ದೇವಾಲಯ ಇದೆ. ಇಲ್ಲ, ಇಲ್ಲಿ ಬೌದ್ಧ ದೇವಾಲಯ ಇದೆ. ಇದಕ್ಕಿದು ಆಗೋದಿತ್ತು, ಇದಕ್ಕಿದು ಆಗೋದಿತ್ತು. ಸೊ ರಾಂಗ್. ಅದಕ್ಕೆ ಇಲ್ಲಿ ಏನು ಮಾಡ್ರಿ ನೀವು ಫಸ್ಟ್ ನೋಡ್ಕೊರಿ ಯಾವುದು ಹಿಂದೂ ದೇವಾಲಯವದ. ಅಂಗೋರಾ ವ್ಯಾಟ್ ಇಲ್ಲಿ ನೋಡ್ರಿ ಹಿಂದೂ ದೇವಾಲಯ ಅದ, ಮತ್ತು ಬೋರ್ಬೋದರ ಬೌದ್ಧ ದೇವಾಲಯ ಅದ. ಎಲ್ಲದಪ್ಪ ಅಂದರೆ ಜಾವದಲ್ಲದ. ಇಷ್ಟೇ ನೋಡ್ಕೊರಿ ನೀವು. ಯಾವ್ಯಾವ ನೋಡ್ಕೋತೀರಿ? ಇದು ಮತ್ತು ಇದು ಇಷ್ಟರದಾಗೆ ಹಿಂದೂ ದೇವಾಲಯ ಬೌದ್ಧ ದೇವಾಲಯ ಅಂಥೇಳಿ KE-ದವ್ರು ಏನು ಮಾಡ್ತಾರೆ? ನಮಗೆ ಕನ್ಫ್ಯೂಸ್ ಮಾಡ್ತಾರೆ. 2 ತಪ್ಪು. ಇದ್ರ ಆನ್ಸರ್ 2 ತಪ್ಪು. ಇದ್ರ ಆನ್ಸರ್ ಏನ್ರಿ? 2 ತಪ್ಪು. ಕರೆಕ್ಟ್ ಇಲ್ರಿ? ಬೌದ್ಧ ದೇವಾಲಯ ಅಂದಿದ್ದು ಹಿಂದೂ ದೇವಾಲಯ ಕೊಟ್ರೆ, ಹಿಂದೂ ದೇವಾಲಯ ಇದ್ದಿದ್ದು ಬೌದ್ಧ ದೇವಾಲಯ ಕೊಟ್ರೆ, ರೈಟ್. ಆಮ್ಯಾಗ ನೋಡ್ಲತ್ತೀರಿ, ಭಾರತೀಯ ಸಂಸ್ಕೃತಿಯ ಜಾಗತಿಕ ಪ್ರಸರಣದ ಕುರಿತಾದ ಈ ಹೇಳಿಕೆ ಗಮನಿಸಿ. ಬೌದ್ಧ ಮತ್ತು ಭಾರತದ ಗೊಡೆಯಚ್ಚಿಗೂ ತಲುಪಿತ್ತು. ಹೌದು. ಅಫಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ದಕ್ಷಿಣ ಮತ್ತು ಜಪಾನ್ಗಳಲ್ಲಿ ಆಗಿತ್ತು. ಆಗ್ನೇಯ ಏಷ್ಯಾದ ನೃತ್ಯಗಳಲ್ಲಿ ಮತ್ತು ಹಾಡುಗಳಲ್ಲಿ ರಾಮಾಯಣ ಹಾಗೂ ಮಹಾಭಾರತ ಕಥೆಗಳು ಇಂದಿಗೂ ಜೀವಂತವಾಗಿದೆ. ನಾ ತೋರಿಸಿದ ಲಾಸ್ಟ್ ಪೇಜ್ ಅದೇ ಹೇಳಿಕೆ 1 ಮತ್ತು 2 ಕೂಡ ಏನಾಗ್ಯಾವ್ರಿ? ಸರಿಯಾಗ್ಯಾವ. ಆಯ್ತು ರೀ, ಇಷ್ಟೇ ಆಗಿತ್ತು ಇವತ್ತಿನ ಕ್ಲಾಸ್. ಇಷ್ಟೇ ಆಗಿತ್ತು. ಸೊ ಟೇಕ್ ಕೇರ್, ಬಾಯ್. ಇವತ್ತು ನಾವು 6ನೇ ಕ್ಲಾಸಿಂದು 2 ಚಾಪ್ಟರ್ ಮುಗಿಸ್ತೇವೆ ಕಂಪ್ಲೀಟಾಗಿ. ಇಲ್ಲದ ನೋಡ್ರಿ, ಇಂದಿಗೂ ರಾಮಾಯಣ ಮತ್ತು ಮಹಾಭಾರತ ಜೀವಂತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನಾವು ಇವಾಗ ಏನು ಮುಗಿಸ್ಲತ್ತೀವಂತ ನಿಮಗೆ ಗೊತ್ತದ? 6th ಕ್ಲಾಸ್ ಬುಕ್ ಸೋಷಲ್ ಸೈನ್ಸ್ ಭಾಗ ಎಷ್ಟು ರೀ? ಭಾಗ 1. ಭಾಗ 1 ಏನು ಮಾಡ್ಲತ್ತೀವಿ ರೀ? ನಾವು ಮುಗಿಸ್ಲತ್ತೀವಿ. ಪೇಷನ್ಸಿಂದ ಕೇಳ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ಕೊತ ಇವತ್ತಿನ ಲೆಸನ್ ಸ್ಟಾಪ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.